ಎಲ್ರಿಗೂ ನಮಸ್ಕಾರ. ನಾನು ಶಿಲ್ಪ. ಇವತ್ತಿನ ಲಂಚ್ ಬಾಕ್ಸ್ಗೆ ನನ್ನ ಮಕ್ಕಳಿಗೆ ರುಚಿಯಾಗಿರುವಂತಹ ಉಪ್ಪಿಟ್ಟು ಕೇಸರಿಬಾತ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೆಲ್ಲ ಬೇಕೋ ಅದನ್ನೆಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಫಸ್ಟು ರವೆನ ಹುರ್ಕೊಳ್ಬೇಕು. ನಾನು 1 kg ಅಷ್ಟು ರವೆನ ಹುರ್ಕೊಳ್ತಾ ಇದ್ದೀನಿ. ಅಂದರೆ ಫಸ್ಟೇ ಹುರಿದು ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ ಒಂದೇ ಸಲ ರವೆನ. ಪದೇ ಪದೇ ಹುರಿಯಲಿಕ್ಕೆ ಹೋಗಲ್ಲ. ಹಾಗಾಗಿ ರವೆ ಹುರಿಯೋದು ಸ್ವಲ್ಪ ಟೈಮ್ ತೊಗೊಳುತ್ತೆ. ರವೆನ ಅಂದರೆ ಜಾಸ್ತಿ ಉರಿ ಇಟ್ಕೊಂಡು ಹುರಿಯೋಕ್ಕಾಗಲ್ಲ, ಸೀದೋಗ್ಬಿಡುತ್ತೆ. ಮೀಡಿಯಮ್ ಉರಿಲೇ ಹುರ್ಕೊಳ್ಬೇಕಾಗುತ್ತೆ. ನಾವು ಎಷ್ಟು ಮಟ್ಟಿಗೆ ರವೆನ ಎಷ್ಟು ನೀಟಾಗಿ ಹುರ್ಕೊಳ್ತೀವಿ ಅಷ್ಟು ಕೂಡ ಉಪ್ಪಿಟ್ಟು ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಅದು ಉರಿತಾನೆ ನಾನು ಹಾಲನ್ನು ಕಾಯ್ಸೋಕ್ಕಿಟ್ಟು ಹಾಗೆಯೇ ತರಕಾರಿಗಳು ಏನೆಲ್ಲ ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈ ಬೀನ್ಸು, ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೆಟೊ ಇವೆಲ್ಲ ನಾವೇ ಬೆಳೆದಿರೋ ಅಂಥದ್ದು. ಈ ತರಕಾರಿಗಳನ್ನು ಉಪಯೋಗಿಸ್ಕೊಂಡು ನಾನು ಇವತ್ತು ಉಪ್ಪಿಟ್ಟು ಮತ್ತು ಕೇಸರಿಬಾತನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ರವೆನ ನಾವು ನೀಟಾಗಿ ಹುರ್ಕೊಳ್ಬೇಕು, ಸೀಸ್ಲಿಕ್ಕೆ ಹೋಗಬಾರ್ದು. ರವೆನ ಹುರ್ಕೊಳ್ಳೋದು ಸ್ವಲ್ಪ ಅದು ಕಲರ್ ಚೇಂಜ್ ಆಗುತ್ತೆ. ಇವಾಗ ಚೇಂಜ್ ಆಗಿದೆ, ಅಲ್ಲಿ ತನಕ ಹುರ್ಕೊಳ್ಬೇಕು. ಅಂದರೆ ಕಪ್ಪಗಾಗೋ ಥರ ಹುರಿಬಾರ್ದು, ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಹುರ್ಕೊಳ್ಬೇಕು. ಹಾಗೆಯೇ ಒಂದು ಪಾತ್ರೆನ ಕಾಲಿಕ್ಕಿಟ್ಟು ಪಾತ್ರೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕಿದ ನಂತರ ಕಡಲೆಬೇಳೆ, ಹಾಗೆಯೇ ಸ್ವಲ್ಪ ಸಾಸಿವೆನೇ ಹಾಕ್ಕೊಂಡಿದ್ದೀನಿ. ಇದನ್ನು ಒಂದು 5 ನಿಮಿಷ ಹಾಗೆಯೇ ನಾವು ಹುರ್ಕೊಳ್ಬೇಕು. ಅದಾದ ನಂತರ ಕರ್ಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಗೆಯೇ ಮೆಣಸಿನ್ಕಾಯಿ ಇದನ್ನು ಅಷ್ಟೇ ಒಂದು 5 ನಿಮಿಷ ಹಾಗೆಯೇ ಬಾಡಿಸ್ಕೊಳ್ಬೇಕು. ಅದಾದ ನಂತರ ಟೊಮೆಟೊ ಮತ್ತು ಕ್ಯಾರೆಟು, ಬೀನ್ಸು ಇವಿಷ್ಟನ್ನು ನಾನು ಹಾಕ್ಕೊಂಡು ನೀಟಾಗಿ ಒಂದು 10 ನಿಮಿಷ ಚೆನ್ನಾಗಿ ಹುರ್ಕೊಳ್ಬೇಕು. ಹಾಕಿದ ತಕ್ಷಣ ನಾವು ನೀರನ್ನ ಹಾಕಬಾರ್ದು. ನೋಡಿ ಇವಾಗ ಒಂದು 10 ನಿಮಿಷ ಆಗಿದೆ, ಅದು ಕಲರ್ ಕೂಡ ಚೇಂಜ್ ಆಗಿದೆ. ಆ ರೀತಿ ನಾವು ಹುರ್ಕೊಂಡು ಆನಂತರ ಹಾಕ್ಕೊಡ್ಬೇಕು. ನಾನು 1 ಲೋಟ ಉಪ್ಪಿಟ್ಟಿಗೆ 3 ಲೋಟ ಅಷ್ಟು ನೀರನ್ನ ಹಾಕಿ ಇಟ್ಟಿದ್ದೀನಿ. ಆ ಕಡೆ ಎತ್ತಿಟ್ಟಿದ್ದೀನಿ. ಅದು ಚೆನ್ನಾಗಿ ಬೇಯೋಷ್ಟರಲ್ಲಿ ನಾನು ಇಲ್ಲಿ ಕೇಸರಿಬಾತನ್ನು ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ತುಪ್ಪ ಮತ್ತು ಹಾಗೆಯೇ ಗೋಡಂಬಿ ದ್ರಾಕ್ಷಿ ಹಾಕಿ ಹುರ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಅನಾನಸನ್ನ, ಪೈನಾಪಲ್ನ ಕಟ್ ಮಾಡಿ ಸಣ್ಣದಾಗಿ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಅಲ್ಲಿಗೆ ಒಂದು ಚಿಕ್ಕ ಬೌಲಲ್ಲಿ ರವೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ರವೆನ ಕೇಸರಿಬಾತಿಗೇನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಂಡ್ರೆ ಸಾಕು. ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ, ಆ ಥರ ಹುರ್ಕೊಂಡ್ರೆ ಸಾಕು. ಹಾಗೆಯೇ ಕಾಯಿಸಿಟ್ಟಿರುವಂಥ ನೀರನ್ನ 3 ಬೌಲಷ್ಟು ಹಾಕ್ಕೊಳ್ತಾ ಇದ್ದೀನಿ. 1 ಬೌಲ್ಗೆ 3 ಬೌಲಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಬರುತ್ತೆ. ಅಂದರೆ ಬಿಸಿನೀರನ್ನ ಹಾಕ್ಕೊಳ್ಬೇಕು, ತಣ್ಣೀರನ್ನ ಹಾಕ್ಲಿಕ್ಕೆ ಹೋಗಬಾರ್ದು. ನಾನಿಲ್ಲಿ ಕೇಸರಿಬಾತ್ ಮಾಡಲಿಕ್ಕೆ ಚಿರೋಟಿ ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋವಂಥದ್ದು. ಚಿರೋಟಿ ರವೆ ಹಾಕ್ಬಿಟ್ಟು ಮಾಡ್ಬೋದು, ಅಥವಾ ಮೀಡಿಯಮ್ ರವೆ ಇದ್ದರೆ ಮೀಡಿಯಮ್ ರವೆನೂ ಕೂಡ ಉಪಯೋಗಿಸ್ಕೊಳ್ಬೋದು. ನಾನು ಯಾವಾಗಲೂ ಕೇಸರಿಬಾತ್ ಮಾಡೋದು ಚಿರೋಟಿ ರವೆದಲ್ಲೇ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ರವೆನ ತುಪ್ಪದಲ್ಲಿ ಹುರಿದಿರೋದ್ರಿಂದ ಗಂಟುಗಳೇನೂ ಬರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ಅದಾದ ನಂತರ ಎಲ್ಲ ಮಿಕ್ಸ್ ಆದಮೇಲೆ ಒಂದು ಅರ್ಧ ಬೌಲ್ಗಿಂತ ಹೆಚ್ಚು, ಅಂದರೆ ಮುಕ್ಕಾಲಕ್ಕಿಂತ ಕಡಿಮೆ, ಅರ್ಧಕ್ಕಿಂತ ಹೆಚ್ಚು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಸಕ್ಕರೆ ಸಿಹಿಗೆ ತಕ್ಕಂತೆ ನಾವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಅದಾದಮೇಲೆ ಒಂದು 5 ನಿಮಿಷ ಹಾಗೆಯೇ ಅದನ್ನು ಬೇಯಲಿಕ್ಕೆ ಇಟ್ಟಿದ್ದೀನಿ. ಈಗ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಕೇಸರಿಬಾತಿಗೆ ತುಪ್ಪನ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು, ಅದು ಒಂಥರ ಚೆನ್ನಾಗಿರುತ್ತೆ. ನಾನು ಒಂದು 3 ಸ್ಪೂನಷ್ಟು ತುಪ್ಪನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಆ ಕಡೆ ಎತ್ತಿಟ್ಬಿಡ್ತೀನಿ. ಅಂದರೆ ಉಪ್ಪಿಟ್ಟಿಗೆ ಬೇಯಲಿಕ್ಕೆ ಇಟ್ಟಿದ್ವಲ್ಲ ತರಕಾರಿ, ಅಷ್ಟರಲ್ಲಿ ಇದು ಕೇಸರಿಬಾತನ್ನ ಮಾಡ್ಕೊಂಡ್ಬಿಟ್ಟು ಅದನ್ನು ಸಿಮ್ಮಲ್ಲಿ ಆ ಕಡೆ ಎತ್ತಿಟ್ಟೆ. ಇವಾಗ ಅಷ್ಟರಲ್ಲಿ ಇದು ತರಕಾರಿಗಳೆಲ್ಲ ಬೆಂದಿದ್ದಾವೆ. ಇವಾಗ ಅದಕ್ಕೆ ರುಚಿಗೆ ತಕ್ಕಂತೆ ಉಪ್ಪನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಬನ್ಸಿ ರವೆನ ಉಪಯೋಗಿಸ್ಕೊಂಡು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. 1 ಲೋಟ ರವೆಗೆ 3 ಲೋಟ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು. ಸ್ವಲ್ಪ ಕುದ್ದು ಎಲ್ಲ ಕಡಿಮೆ ಆಗಿರುತ್ತೆ. ಆನಂತರ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಆನಂತರ ರವೆನ ಹಾಕ್ಕೊಳ್ಳೋ ಅಂಥದ್ದು. ಬನ್ಸಿ ರವೆ ಉಪ್ಪಿಟ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸಿಮ್ಮಲ್ಲಿಟ್ಟು ಬೇಯಿಸ್ಕೊಂಡ್ರೆ ಸಾಕು, ಉಪ್ಪಿಟ್ಟು ರೆಡಿ ಆಗುತ್ತೆ. ಆಗಲೇ ನನ್ನ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ಇವಾಗ ಮಕ್ಕಳು ಬಾಕ್ಸ್ಗೆ ನಾನು ಪ್ಯಾಕ್ ಮಾಡಿಕೊಡ್ಬೇಕು. ಮಕ್ಕಳು ಬಾಕ್ಸ್ಗೆ ಇವಾಗ ಪ್ಯಾಕ್ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪಿಟ್ಟು ಕೇಸರಿಬಾತು ಎಷ್ಟು ನೀಟಾಗಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ಕೇಸರಿಬಾತು ಈ ಥರ ಇದ್ದರೆ ನನಗೆ ಒಂಥರ ತುಂಬ ಇಷ್ಟ. ಅತಿ ತೆಳುವಾಗೂ ಇರಬಾರ್ದು, ಅತಿ ಗಟ್ಟಿಯಾಗೂ ಇರಬಾರ್ದು. ಅಂದರೆ ನಾನು ಮಾಡಿರೋವಂಥ ಕನ್ಸಿಸ್ಟೆನ್ಸಿ ಒಂಥರ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಎರಡೂ ಕೂಡ ತುಂಬ ಚೆನ್ನಾಗಿ ಬಂದಿತ್ತು, ಉಪ್ಪಿಟ್ಟು ಕೇಸರಿಬಾತು ಎರಡೂ. ಇವಾಗ ಮಕ್ಕಳು ಬಾಕ್ಸ್ಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳಿಗೆ ಉಪ್ಪಿಟ್ಟು ಒಂದೇ ಮಾಡಿದ್ರೆ ಅವರು ಇಷ್ಟಪಡಲ್ಲ, ಹಾಗಾಗಿ ಕೇಸರಿಬಾತು ಕೂಡ ಮಾಡ್ತೀನಿ. ಈ ಥರ ಉಪ್ಪಿಟ್ಟು ಜೊತೆಗೆ ಸ್ವಲ್ಪ ಕ್ಯಾರೆಟೋ ಅಥವಾ ಸೌತೆಕಾಯೋ ಏನೋ ಒಂದು ರಾ ವೆಜಿಟೇಬಲ್ಸ್ ಹಾಕಿದ್ರೆ ಇಷ್ಟಪಟ್ಟು ಎಲ್ಲ ಖಾಲಿ ಮಾಡ್ಕೊಂಡು ಬರ್ತಾರೆ. ಹಾಗಾಗಿ ನಾನು ಸಾಮಾನ್ಯವಾಗಿ ದಿನನಿತ್ಯ ಸೌತೆಕಾಯಿ, ಕ್ಯಾರೆಟು ಮತ್ತು ಬೀಟ್ರೋಟು ಈ ಥರದ ಬಾಕ್ಸ್ಗಳಿಗೆ ಹಾಕಿ ಕಳಿಸ್ತಾ ಇರ್ತೀನಿ. ಇದ್ರ ಜೊತೆಗೇ ನಂಚ್ಕೊಂಡು ತಿನ್ನೋಕ್ಕೆ ಒಂಥರ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬರ್ತಾರೆ. ಆಮೇಲೆ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ಅಂತ ದಾಳಿಂಬೆನ ಬಿಡಿಸಿಟ್ಟಿದ್ದೆ, ಅದನ್ನು ಕೂಡ ಪ್ಯಾಕ್ ಮಾಡ್ತಾಯಿದ್ದೀನಿ. ಇಷ್ಟು ಬೆಳಗಿನ ತಿಂಡಿಗೆ. ನನ್ನ ಮಕ್ಕಳಿಗೆ ಪೈನಾಪಲ್ ಕೇಸರಿಬಾತು ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಸಾಮಾನ್ಯವಾಗಿ ಪೈನಾಪಲ್ ಇದ್ದಾಗೆಲ್ಲ ಅದನ್ನೇ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.